ನಮಸ್ಕಾರ ಇನ್ ಸಮಾಚಾರಕ್ಕೆ ಸ್ವಾಗತ ನಾನು ಪ್ರತೀಕ್ಷಾ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕೋವಿಡ್ ಹಗರಣ ಆರೋಪ ಸರ್ಕಾರಕ್ಕೆ ತನಿಖಾ ವರದಿ ಸಲ್ಲಿಸಿದ ಜಸ್ಟಿಸ್ ಜಾನ್ ಮೈಕಲ್ ಡಿ ಕುನ್ನಾ ಭ್ರಷ್ಟಾಚಾರ ನಡೆದಿದ್ದು ಅಕ್ರಮ ಎಸಗಿರುವವರ ವಿರುದ್ಧ ಕ್ರಮಕ್ಕೆ ಶಿಫಾರಸು ಕೈ ನಾಯಕರಿಗೆ ಅಸ್ತ್ರವಾದ ಕೋವಿಡ್ ಅಕ್ರಮದ ಬಗ್ಗೆ ತನಿಖಾ ವರದಿ ಗುರುವಾರ ಸಂಪುಟ ಸಭೆ ಕರೆದ ಸಿಎಂ ಸಿದ್ದರಾಮಯ್ಯ ಸಂಪುಟದಲ್ಲಿ ಚರ್ಚಿಸಿ ಮುಂದಿನ ತೀರ್ಮಾನದ ಸಾಧ್ಯತೆ ಮುಡಾದಲ್ಲಿ ಸಿಎಂ ಕುಟುಂಬದಿಂದ ಅಕ್ರಮ ಸೈಟ್ ಪಡೆದ ಆರೋಪ ಸ್ವಾತಂತ್ರ್ಯ ತನಿಖಾ ಸಂಸ್ಥೆ ಮೂಲಕ ಮುಡಾ ತನಿಖೆಗೆ ಸ್ನೇಹಮಯಿ ಕೃಷ್ಣ ಪರ ವಕೀಲರ ಮನವಿ ಪ್ರಕರಣ ಸಿಬಿಐಗೆ ಹೋಗುವ ಸುಳಿವು ಪತ್ತೆ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿ ಪವಿತ್ರ ಗೌಡಗೆ ಶಾಕ್ 57ನೇ ಸಿಸಿಎಚ್ ಕೋರ್ಟ್ನಿಂದ ಜಾಮೀನು ಅರ್ಜಿ ತಿರಸ್ಕಾರ ಮೇಲ್ಮನವಿ ಸಲ್ಲಿಕೆಗೆ ಪವಿತ್ರ ಗೌಡ ಪರ ವಕೀಲರ ಚಿಂತನೆ ಕನಕಪುರದಲ್ಲಿ ಡಿಸಿಎಂ ಡಿಕೆಶಿ ಜನಸ್ಪಂದನ ಕಾರ್ಯಕ್ರಮ ಪ್ರತಿ 2ನೇ ಮತ್ತು 4ನೇ ಶನಿವಾರ ಸ್ವಕ್ಷೇತ್ರಕ್ಕೆ ಭೇಟಿ ಸ್ಥಳದಲ್ಲೇ ಸಮಸ್ಯೆಗಳಿಗೆ ಪರಿಹಾರ ಪಡೆಯುವಂತೆ ಜನರಿಗೆ ಮನವಿ ಬಂಧಿಸಲು ಹೋದಾಗ ಪೊಲೀಸರ ಮೇಲೆ ಹಲ್ಲೆ ಯತ್ನ ಕುಖ್ಯಾತ ದರೋಡೆಕೋರ ಅವತಾರ್ ಸಿಂಗ್ಗೆ ಖಾಕಿ ಗುಂಡೇಟು ಕಲಬುರಗಿ ಹೊರವಲಯದ ಬೇಲೂರು ಕ್ರಾಸ್ ಬಳಿ ಘಟನೆ ಕಾರ್ಪೊರೇಷನ್ ಸರ್ಕಲ್ ಬಳಿ ಡ್ರಂಕ್ ಅಂಡ್ ಡ್ರೈವ್ ತಪಾಸಣೆ ವೇಳೆ ಕಿರಿಕ್ ಕುಡಿದು ಹಲಸೂರು ಸಂಚಾರಿ ಪೊಲೀಸರೊಂದಿಗೆ ಯುವಕರ ವಾಗ್ವಾದ ಕೋರ್ಟ್ನಲ್ಲಿ ದಂಡ ಕಟ್ಟಿ ಕಾರ್ ವಾಪಸ್ ಪಡೆಯಲು ಸೂಚನೆ ಚಿಕ್ಕಬಳ್ಳಾಪುರದಲ್ಲಿ ಮದುವೆ ಮಾಡಿಕೊಳ್ಳುವುದಾಗಿ 3 ಪುರುಷರಿಗೆ ಮೋಸ ಲಕ್ಷಾಂತರ ರೂಪಾಯಿ ಹಣ ಪಡೆದು ವಂಚಿಸಿದ ಮಹಿಳೆ ಬಂಧನ ಬಂಧಿತ ಮಹಿಳೆಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ ಪೊಲೀಸರು ಬೆಂಗಳೂರು ಮಧುರೈ ನಡುವೆ ವಂದೇ ಭಾರತ ಸಂಚಾರ ಬೆಂಗಳೂರು ಆಗಮಿಸಿ ವಂದೇ ಭಾರತ ರೈಲು ಸ್ವಾಗತಿಸಿದ ರಾಜ್ಯಪಾಲರು ಬೆಳಗ್ಗೆಯಷ್ಟೇ ಚಾಲನೆ ನೀಡಿದ್ದ ಪ್ರಧಾನಿ ಮೋದಿ ಬಂಧನಕ್ಕೆ ತೆರಳಿದ್ದ ವೇಳೆ ಪೊಲೀಸರ ಮೇಲೆ ಹಲ್ಲೆಗೆ ಯತ್ನ ನೆಲಮಂಗಲದ ಕಂಬಾಳು ಬಳಿ ಕಳ್ಳನ ಮೇಲೆ ಫೈರಿಂಗ್ 53 ಪ್ರಕರಣದಲ್ಲಿ ಬೇಕಾಗಿದ್ದ ಆರೋಪಿ ಜಯಂತ್ ಕಾಲಿಗೆ ಗುಂಡೇಟು ಅಕ್ಟೋಬರ್ ರಂದು ಬಿಷ್ಣೋಯ್ ಸಮುದಾಯದ ಹಬ್ಬ ಹಿನ್ನೆಲೆ ಹರಿಯಾಣ ವಿಧಾನಸಭಾ ಚುನಾವಣೆ ಮುಂದೂಡಿಕೆ ಅಕ್ಟೋಬರ್ 5ರಂದು ಮತದಾನ ಅಕ್ಟೋಬರ್ 9ಕ್ಕೆ ಫಲಿತಾಂಶ ಆಂಧ್ರದ ವಿಜಯವಾಡ ಗುಂಟೂರಿನಲ್ಲಿ ವರುಣಾರ್ಭಟ ಧಾರಾಕಾರ ಮಳೆಯಿಂದ ಜನವಸತಿ ಪ್ರದೇಶಗಳು ಜಲಾವೃತ ಮುಂದಿನ 2-3 ದಿನ ಮತ್ತಷ್ಟು ಮಳೆಯಾಗುವ ಸೂಚನೆ ವಿಜಯವಾಡದಲ್ಲಿ ಧಾರಾಕಾರ ಮಳೆಗೆ ಭಾರೀ ಅನಾಹುತ ಮೊಘಲ್ ರಾಜಪುರಂ ಪ್ರದೇಶದಲ್ಲಿ ಭೂಕುಸಿತಕ್ಕೆ 4 ಬಲಿ 5ರಿಗೆ ಗಾಯ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲು ಗುಜರಾತ್ನಲ್ಲಿ ಮಳೆ ನಿಂತರೂ ಮುಗಿಯದ ರಗಳೆ ಧರೆಗುರುಳಿರುವ ಮರ ಕೆಸರುಮಯವಾಗಿರುವ ರಸ್ತೆಗಳಲ್ಲೇ ಸಂಚಾರ ಕೆಲವು ಪ್ರದೇಶಗಳಲ್ಲಿ ಕಡಿಮೆಯಾಗದ ಪ್ರವಾಹದ ನೀರು ಕೇದಾರನಾಥದಲ್ಲಿ ಏರ್ಲಿಫ್ಟ್ ಮಾಡುವಾಗ ಅವಘಡ ಹಗ್ಗ ತುಂಡಾಗಿ ಬಿದ್ದು ಹೆಲಿಕಾಪ್ಟರ್ MI-17 ಪತನ ಅದೃಷ್ಟವಶಾತ್ ಘಟನೆಯಲ್ಲಿ ಯಾವುದೇ ಸಾವು ನೋವು ಸಂಭವಿಸಿಲ್ಲ ಪಟಾಕಿ ಕಾರ್ಖಾನೆ ಸ್ಫೋಟಗೊಂಡು 2 ದುರ್ಮರಣ ತಮಿಳುನಾಡಿನ ತೂತುಕುಡಿಯಲ್ಲಿ ಘಟನೆ ದುರಂತದಲ್ಲಿ 4ರಿಗೆ ಗಾಯ ಮೃತ ಕುಟುಂಬಕ್ಕೆ ತಲಾ 3 ಲಕ್ಷ ಪರಿಹಾರ ಘೋಷಣೆ ಅಂತಿಮ ಹಂತ ತಲುಪಿದ ಮಹಾರಾಜ ಟ್ರೋಫಿ T20 ಟೂರ್ನಿ ಹುಬ್ಬಳ್ಳಿ ಟೈಗರ್ ಮಣಿಸಿ ಫೈನಲ್ಗೆ ಮೈಸೂರು ಮಹಾರಾಜ ಎಂಟ್ರಿ ಬೆಂಗಳೂರು ಮೈಸೂರು ತಂಡಗಳ ಮಧ್ಯೆ ಪ್ರಶಸ್ತಿಗಾಗಿ ಫೈಟ್ ಪ್ಯಾರಾಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಮತ್ತೊಂದು ಪದಕ 10 ಮೀಟರ್ ಏರ್ ಪಿಸ್ತೂಲ್ ವಿಭಾಗದಲ್ಲಿ ರುಬೀನಾ ಫ್ರಾನ್ಸಿಸ್ಗೆ ಕಂಚು ರುಬೀನಾ ಸಾಧನೆಗೆ ಅಭಿನಂದನೆ ಸಲ್ಲಿಸಿದ ಪ್ರಧಾನಿ ಮೋದಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ